ಓರಿಯೆಂಟ್ ಎಕ್ಸ್ಚೇಂಜ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಓರಿಯೆಂಟ್ ಎಕ್ಸ್ಚೇಂಜು. ನಾವೀಗ ಥಾಯ್ಲೆಂಡ್ನ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಬರ್ತಾಯಿದ್ವಿ. ನಾವು ಮೊದಲಿಗೆ ಇಲ್ಲಿ ಬರಬೇಕಾದ್ರೆ ನೋಡಿ ಬಂದು ಈಗ ಮೆಟ್ಲತ್ತೋಣ ಬನ್ನಿ. ನೋಡಿ ಇದು ಓಪನ್ ಆಗಿ ಡೋರ್ ಮಾಡಬೇಕು. ಓಪನ್ ಡೋರ್ ಮಾಡಿ ಈ ಥರ ಒಳಗಡೆ ಬಂದರೆ ರಿಸೆಪ್ಷನ್. ಇದು ಮೊದಲು ನಾವು ಇಲ್ಲಿ ಮಾಹಿತಿ ತಿಳ್ಕೋಬೇಕು. ಮಾಹಿತಿ ತಿಳ್ಕೊಂಡ ನಂತರ ನಮಗೆ ಇಲ್ಲಿ ಟೋಕನ್ ಸಿಸ್ಟಮ್ ಇರುತ್ತೆ. ನೋಡಿ ನಾವು ಇಲ್ಲಿ ಟೋಕನ್ನು ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಟೋಕನ್ ಬರುತ್ತೆ. ಸೊ ಆ ಟೋಕನ್ ತಗೊಂಡ ನಂತರ ನಮಗೆ ನೋಡಿ ಇಲ್ಲಿ ಸಿಗುತ್ತೆ. ಅಂದರೆ ನಮ್ಮ ಟೋಕನ್ ನಂಬರ್ ಎಷ್ಟು ಏನು ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಸೊ ಆ ಟೋಕನ್ ಆದ ನಂತರ ನಾವು ಆ ಟೋಕನ್ ಸಿಸ್ಟಮ್ ಪ್ರಕಾರ ಹೋಗಿ ನೋಡಿ ಇಲ್ಲಿ ಇದು ಬ್ಯಾಂಕ್. ಸ್ನೇಹಿತರೆ ನೋಡಿ ಇಲ್ಲಿ ನಾವು ಒಳಗಡೆ ಹೋಗಬೇಕು. ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಕೌಂಟರ್ಗಳು ಸಿಗುತ್ತೆ. ಇಲ್ಲಿ ನೋಡಿ ಕೌಂಟರ್ 1, ಕೌಂಟರ್ 2, ಕೌಂಟರ್ 3, ಕೌಂಟರ್ 4 ಅಂತ ಈ ರೀತಿ 4 ಕೌಂಟರ್ಗಳಿರುತ್ತೆ. ನಮಗೆ ಯಾವ ಕೌಂಟರ್ ಇರುತ್ತೋ ಅಲ್ಲಿ ನಾವು ಅವರ ಬಳಿ ಸಂಪರ್ಕದಲ್ಲಿ ಇಟ್ಕೊಂಡು ಮತ್ತು ನಮ್ಮ ಬಳಿ ಇರುವ ಪಾಸ್ಪೋರ್ಟ್ ಹಾಗೂ ಪಾನ್ ಕಾರ್ಡನ್ನು ನೀಡಿ ವೆರಿಫಿಕೇಷನ್ ಮಾಡಿಕೊಳ್ಳಬೇಕು. ಪಾನ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್. ನೋಡಿ ಇವರು ತೋರಿಸುತ್ತಿರುವ ನೋಟು ಬ್ಯಾಂಕಾಕ್ನ ಕರೆನ್ಸಿ. ಈಗ ನಾವು ಇಲ್ಲಿ ಬಂದಿರೋದು ಕರೆನ್ಸಿಯನ್ನು ಬದಲಾವಣೆ ಮಾಡಿಕೊಳ್ಳಲು. ನೋಡಿ ಇದು ನಮ್ಮ ಕರೆನ್ಸಿ, ನಮ್ಮ ಇಂಡಿಯನ್ ಕರೆನ್ಸಿ. ಸೊ ನಾವು ಇಂಡಿಯಾ ಕರೆನ್ಸಿಯನ್ನು ಥಾಯ್ಲೆಂಡ್ ಕರೆನ್ಸಿಯಾಗಿ ಮಾರ್ಪಾಡು ಮಾಡ್ತೀವಿ. ಇದು ನಮ್ಮ ಇಂಡಿಯಾದ 200 ರೂಪಾಯಿ. ಸೊ ಅದೇ ರೀತಿ ಥಾಯ್ಲೆಂಡ್ ಥಾಯ್ ಕರೆನ್ಸಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ನಮಗೆ ಕೌಂಟ್ ಸಿಗುತ್ತೆ. ಇಲ್ಲಿ ಅವರು ಥಾಯ್ ಬಾತ್ ಕರೆನ್ಸಿಯನ್ನು ಎಣಿಸ್ತಿದ್ದಾರೆ. ಇದು 40. ನೋಡಿ ಇದು ಥಾಯ್ ಕರೆನ್ಸಿ 1,000 ರೂಪಾಯಿ. ಇದು ನಮ್ಮ ಕರೆನ್ಸಿ ಅಲ್ಲ, ಇದು ಥಾಯ್ ಕರೆನ್ಸಿ. ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 40 ಎಷ್ಟು ಅಂತಂದರೆ 1,01,882 ರೂಪಾಯಿಗೆ ನಮ್ಮ ಇಂಡಿಯಾ ಕರೆನ್ಸಿಗೆ ಇದು ಥಾಯ್ಲೆಂಡ್ ಅಂದರೆ 40,000 ರೂಪಾಯಿ ಲೆಕ್ಕದಲ್ಲಿ ನಮಗೆ ಬದಲಾವಣೆ ಮಾಡಿಕೊಡ್ತಾರೆ. ಇದು ಥಾಯ್ಲೆಂಡಲ್ಲಿ ಮಾತ್ರ ಯೂಸ್ ಆಗುತ್ತೆ. ನಮ್ಮ ದೇಶದಲ್ಲಿ ಈ ಕರೆನ್ಸಿ ಉಪಯೋಗ ಆಗುವುದಿಲ್ಲ. ನಾವು ನಮ್ಮ ಕರೆನ್ಸಿಗೆ ಇದನ್ನು ಬದಲಾವಣೆ ಮಾಡಿಕೊಂಡಾಗ ನಾವು ಥಾಯ್ಲೆಂಡ್ ಫಾರಿನ್ ಟ್ರಿಪ್ ಹೋದಾಗ ಅಲ್ಲಿ ನಾವು ಇದನ್ನು ಯೂಸ್ ಮಾಡಬಹುದು, ಅಂದರೆ ಉಪಯೋಗಿಸಬಹುದು. ಅಲ್ಲಿ ನಮ್ಮ ಕರೆನ್ಸಿ ಯಾವುದೇ ರೀತಿಯಾಗಿ ಉಪಯೋಗ ಆಗುವುದಿಲ್ಲ. ಇದು ನೋಡ್ಕೊಂಡು ಚೇಂಜ್ ಕೊಡಿ.